ದ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಸುಕೇಶ್ ಪಡಿಬಾಗಿಲು. ಇವತ್ತಿನ ಕ್ರಿಕೆಟ್ ಚರ್ಚೆಯಲ್ಲಿ ನಾವು IPL ಹಂಗಾಮಿನ ಬಗ್ಗೆ ಮಾತಾಡೋಣ. ಕಾರ್ಯಕ್ರಮಕ್ಕೆ ಮೊದಲಾಗಿ ದ ಫೆಡರಲ್ ನ ಸ್ಪೋರ್ಟ್ಸ್ ಎಡಿಟರ್ ಆಗಿರುವಂತಹ ಅಪ್ರಮೇಯ ಅವರನ್ನ ಸ್ವಾಗತಿಸಿದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸುಕೇಶ್ ಅವರೇ, ಧನ್ಯವಾದಗಳು. ವೀಕ್ಷಕರೇ, IPL ಹಂಗಾಮ ಸ್ಟಾರ್ಟ್ ಆಗಿದೆ. ನಾಳೆ ಅಂದ್ರೆ ಮಾರ್ಚ್ 22ಕ್ಕೆ ಮೊದಲ ಪಂದ್ಯ RCB ಮತ್ತು KKR ನಡುವೆ ನಡೀಲಿಕ್ಕಿದೆ. ಅಲ್ಲಿಗೆ ಈ ವರ್ಷದ IPL ಸೀಸನ್ ಆರಂಭ ಆಗುತ್ತೆ. ಕನಿಷ್ಠ 8 ವಾರಗಳ ಕಾಲ ಈ IPL ನಡೀಲಿಕ್ಕಿದೆ. ಎಕ್ಸಾಮ್ಸ್ ಎಲ್ಲ ಮುಗ್ದಿರುವ ವಿದ್ಯಾರ್ಥಿಗಳು, ಕ್ರಿಕೆಟ್ ಎಂಥೂಸಿಯಸ್ಟ್ ಗಳಿಗೆ ಇದು ಸೂಪರ್ ಟೈಮ್. ಒಳ್ಳೊಳ್ಳೆ ಮ್ಯಾಚ್ ಗಳನ್ನ ಎಂಜಾಯ್ ಮಾಡಬಹುದು. ನಾನೀಗ ಅಪ್ರಮೇಯ ಅವ್ರ ಹತ್ರ ಕೇಳೋದಾದ್ರೆ, ಈ ಸಾಲಿನ IPL ಅಂದ್ರೆ ಮುಂದೆ ಬರುವಂತ ಮ್ಯಾಚ್ಗಳು ಯಾವ ರೀತಿ ಒಂಥರ ಕಳೆಗಟ್ಟಬಹುದು, ಯಾವ ರೀತಿ ವೀಕ್ಷಕರನ್ನು ಸೆಳಿಬಹುದು, ಯಾವ ರೀತಿಯಾಗಿ ಅದ್ದೂರಿಯಾಗಿ ನಡಿಬಹುದು ಅಪ್ರಮೇಯ? ಸುಕೇಶ್ ಅವರೇ, ಪ್ರತಿ ವರ್ಷ ಏನಂದ್ರೆ ಇದೊಂದು T20 ಹಬ್ಬ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬರ ಕ್ರಿಕೆಟ್ ಅಭಿಮಾನಿಗಳು ತುಂಬಾ ಕಾತುರದಿಂದ ಈ IPL ಗೋಸ್ಕರ ಕಾಯ್ತಾ ಇರ್ತಾರೆ. ನೀವು ಪ್ರತಿ ಸಾರಿ ಹೇಗಿರುತ್ತೋ ಎಕ್ಸೈಟ್ಮೆಂಟ್, ಈ ಸರಿನೂ ಅದೇ ಹಾಗೆ ಇದೆ. ಸೊ ಮಾರ್ಚ್ 22ರಿಂದ ಮೇ 25ವರೆಗೂ ನಡೆಯುತ್ತೆ. 74 ಪಂದ್ಯಗಳಿವೆ. 65 ದಿನಗಳ ಹಬ್ಬ, T20 ಹಬ್ಬ ಪ್ರತಿ ದಿನ ಇದ್ದೇ ಇರುತ್ತೆ. ಆಮೇಲೆ 3:30ಗೆ ಒಂದು ಮ್ಯಾಚ್ ಇರುತ್ತೆ, 7:30ಗೆ ಮ್ಯಾಚ್ ಇರುತ್ತೆ. 12 ಡಬಲ್ ಹೆಡ್ಡರ್ಗಳು ಅಂತಾರೆ. ಒಂದೇ ದಿನ 2 ಮ್ಯಾಚ್ ಇರೋದು 12 ದಿನ ಇರ್ತವೆ. ಸೊ ಪ್ರತಿ ಸಲ ಇದ್ದಂಗೆ ಈ ಸಲಿನ ಎಕ್ಸೈಟ್ಮೆಂಟ್ ಇದೆ. ಆಮೇಲೆ ಮೊದಲ ಮ್ಯಾಚ್ ನಲ್ಲಿ ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂದ್ರೆ ಕಳೆದ ಬಾರಿ ಪ್ರಶಸ್ತಿ ವಿಜೇತರಾದ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ನಮ್ಮ ಬೆಂಗಳೂರಿನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವರು ಓಪನಿಂಗ್ ಮ್ಯಾಚ್ ಆಡಲಿದ್ದಾರೆ ಕೋಲ್ಕತ್ತಾ ಈಡನ್ ಗಾರ್ಡನ್ಸ್ ನಲ್ಲಿ 7:30ಗೆ ಶನಿವಾರ. ಸೂಪರ್ ಸ್ಯಾಟರ್ಡೆ ಅಂತಾನೆ ಹೇಳ್ಬೋದು. ಅದಕ್ಕೆ ಮುಂಚೆ ಓಪನಿಂಗ್ ಸೆರೆಮನಿ ಇರುತ್ತೆ 6 ಗಂಟೆಯಿಂದ. ಸೊ ಅದೊಂದು 35 ನಿಮಿಷಗಳ ಕಾಲ ಓಪನಿಂಗ್ ಸೆರೆಮನಿ ಇರುತ್ತೆ. ಅದಾದ್ಮೇಲೆ ಆ ಎಂಟರ್ಟೈನ್ಮೆಂಟ್ ಆದ್ಮೇಲೆ ಕ್ರಿಕೆಟ್ ಎಂಟರ್ಟೈನ್ಮೆಂಟ್ ಶುರು ಆಗುತ್ತೆ. T20 ಹಬ್ಬ. ಸೊ 7:30ಯಿಂದ ಎಲ್ಲ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ತುಂಬಾ ಎಕ್ಸೈಟ್ಮೆಂಟ್ ಇದೆ. ಸೊ ಇನ್ನು 2 ತಿಂಗಳ ಕಾಲ ಎಲ್ರಿಗೂ ಒಂದು ಹಬ್ಬ, ಕ್ರಿಕೆಟ್ ಹಬ್ಬ. ಇದು ಏನಂದ್ರೆ ಈಗ ತಾನೇ ಜಸ್ಟ್ ಸ್ವಲ್ಪ ದಿನಗಳ ಹಿಂದೆನೆ ಭಾರತ ತಂಡ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದೆ. ಸೊ ಆ ಸೆಲೆಬ್ರೇಷನ್ಸ್ ಇನ್ನು ಕಂಟಿನ್ಯೂ ಆಗುತ್ತೆ. ಈಗ IPL ಇಂದ 9ನೇ ತಾರೀಕು ಮಾರ್ಚ್ 9ಕ್ಕೆ ಗೆದ್ದಿದ್ರು. ಸೊ ಅದು ನ್ಯಾಷನಲ್ ಟೀಮ್ ವಿಕ್ಟ್ರಿ ಸೆಲೆಬ್ರೇಷನ್ಸ್ ಆಯ್ತು. ಈಗ ಫ್ರಾಂಚೈಸಿ ಕ್ರಿಕೆಟ್ ಅಂದ್ರೆ ಪ್ರತಿಯೊಂದು ಸಿಟಿ 10 ತಂಡಗಳಿವೆ. ಅವರವರ ಸಿಟಿ ತಂಡಗಳು ಅವರನ್ನು ಸಪೋರ್ಟ್ ಮಾಡಿಕೊಂಡು ಅವರು ಸ್ಟಾರ್ಸ್ ಇರ್ಬೋದು. ಆಮೇಲೆ ಇನ್ನೊಂದೇನಂದ್ರೆ ಈಗ ಆಲ್ರೆಡಿ ಚರ್ಚೆ ಶುರುವಾಗಿದೆ. ಪ್ರತಿ IPL ಸೀಸನ್ ಅಲ್ಲೂ MS ಧೋನಿ ಅವರು, ಒನ್ ಆಫ್ ದ ಲೆಜೆಂಡ್ಸ್ ಆಫ್ ದ ಗೇಮ್, ಅವರು ಪ್ರತಿ ಸಲ ಆಡಿದಾಗೂ ಅವ್ರಿಗೆ ಮಿಲಿಯನ್ಸ್ ಆಫ್ ಅಭಿಮಾನಿಗಳಿದ್ದಾರೆ. ಈ ಸರಿನೂ ಅದು ಚರ್ಚೆ ಆಲ್ರೆಡಿ ಶುರುವಾಗಿದೆ. ಇದು ಕೊನೆಯ ಸೀಸನ್ ಇಲ್ಲ ಮುಂದಿನ ವರ್ಷನೂ ಆಡ್ತಾರ. ಯಾಕಂದ್ರೆ ಈಗ ಆಲ್ರೆಡಿ 43 ವಯಸ್ಸಾಗಿದೆ ಅವ್ರಿಗೆ. ಅಂದ್ರೂ ಫಿಟ್ನೆಸ್ ಅದೇ ಕಾಯ್ದಿರಿಸ್ಕೊಂಡಿದ್ದಾರೆ. ಅವರು ಒಳ್ಳೆ ಫಿಟ್ ಆಗಿ ಇದ್ದಾರೆ. ವರ್ಷದಲ್ಲಿ ಒಂದೇ ಟೂರ್ನಮೆಂಟ್ ಆಡಿದ್ರು ಅವರು ಫಿಟ್ ಆಗಿದ್ದಾರೆ. ಸೊ ಬಹಳ ಕುತೂಹಲ ಇದೆ. ಆಮೇಲೆ ವಿರಾಟ್ ಕೊಹ್ಲಿ ಅವರು ಅಂದ್ರೆ ಈ ಬಾರಿ RCB ಟೈಟಲ್ ಗೆಲ್ಲುತ್ತಾ, 18ನೇ ಎಡಿಷನ್ ಇದು. ಆಮೇಲೆ ವಿರಾಟ್ ಕೊಹ್ಲಿ ಅವ್ರ ಜರ್ಸಿ ನಂಬರ್ 18, ಆ ಚರ್ಚೆನೂ ಶುರುವಾಗಿದೆ. 18 ನಂಬರ್ ಲಕ್ ತರುತ್ತಾ RCBಗೆ ಮತ್ತು ವಿರಾಟ್ ಕೊಹ್ಲಿ ಅವರಿಗೆ. ಅಪ್ರಮೇಯ ಅವರ, ಈ ಸಲ ಮೆಗಾ ಹರಾಜಿನಲ್ಲಿ ಟೀಮ್ ಸೆಲೆಕ್ಟ್ ಆಗಿರೋದು. ಸೊ ಯಾರು ಹೋದ ವರ್ಷ ನೋಡ್ದಂಗೆ ಈ ತರದ ಟೀಮ್ಗಳಿಲ್ಲ ಈ ವರ್ಷ. ಯಾಕಂದ್ರೆ ದುಬೈನಲ್ಲಿ ನಡೆದ ಮೆಗಾ ಹರಾಜಿನಲ್ಲಿ ಆಲ್ಮೋಸ್ಟ್ RCB ಲೆಕ್ಕ ಹಾಕೊಂಡ್ರು 19 ಮಂದಿ ಆಟಗಾರರು ಬದಲಾಗಿದ್ದ, ಕೇವಲ 3 ರಿಟೈನ್ ಇತ್ತು. ಸೊ ಈ ಸಲದ ಓವರ್ ಆಲ್ ಟೀಮ್ಗಳನ್ನು ಒಂದು ಸಂಚಿತವಾಗಿ ನಮ್ಗೆ ಹೇಳಿ. ಅದೇ ಇನ್ನೊಂದು ಹೇಳ್ಬೇಕೇನಂದ್ರೆ, ಇದು IPL 18 IPL 2025 ಹೊಸ ಮುಖಗಳಂದ್ರೆ ಎಲ್ಲಾ ಟೀಮಲ್ಲೂ ಒಂದು ರಿಟೆನ್ಷನ್ಗೆ ಬರೀ 6 ಜನ ರಿಟೆನ್ಷನ್ ಅವಕಾಶ ಇತ್ತು. ರಿಟೆನ್ಷನ್ ಅಂತಾರೆ. ಹೋದ ವರ್ಷ ಮೆಗಾ ಆಪ್ಷನ್ ಆಯ್ತು. ಎಲ್ಲಾರು ಒಂದು ಹೊಸ ತರ, ಕೆಲವರು ಮರ್ತೋಗಿರ್ತಾವ, ಇವ್ರು ನಮ್ ಪ್ಲೇಯರ್ ಇದ್ರಲ್ಲ ಹೋದ ವರ್ಷ, ಈಗ ಬೇರೆ ಟೀಮಲ್ಲಿ ಆಡ್ತಾರೆ ಅಂತ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಕನ್ಫ್ಯೂಷನ್ ಆಗ್ಬೋದು. ಇವರು RCB ಅಲ್ಲಿ ಇದ್ರಲ್ಲ, ಇಲ್ಲ MI ಅಲ್ಲಿ ಇದ್ರಲ್ಲ, ಇನ್ನೊಂದು ಟೀಮ್ ಹೋಗಿದೆ. ಯಾಕಂದ್ರೆ ಈಗ KL ರಾಹುಲ್ ಅವರು ಲಕ್ನೋ ಕ್ಯಾಪ್ಟನ್ ಆಗಿದ್ರು ಹೋದ ವರ್ಷ, ಲಕ್ನೋ ಸೂಪರ್ ಜೈಂಟ್ಸ್. ಈ ಸಲ ಅವರು ಡೆಲ್ಲಿಯಲ್ಲಿ ಇದ್ದಾರೆ. ಸೊ ಹಾಗಾಗಿ ರಿಷಬ್ ಪಂತ್, ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ IPL ಆಕ್ಷನ್ ಹಿಸ್ಟ್ರಿಯಲ್ಲಿ, 27 ಕೋಟಿ ಕೊಟ್ಕೊಂಡು ಲಕ್ನೋ ಸೂಪರ್ ಜೈಂಟ್ಸ್ ಅವ್ರನ್ನ ಕೊಂಡ್ಕೊಂಡಿದ್ದಾರೆ. ಈಗ ಅವ್ರು ಕ್ಯಾಪ್ಟನ್ ಆಗಿದ್ದಾರೆ. ಹಾಗಾಗಿ ಹೊಸ ಕ್ಯಾಪ್ಟನ್ಸ್ ಇದ್ದಾರೆ. ಈಗ RCBಗೂ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವ್ರಿಗೂ ಹೊಸ ಕ್ಯಾಪ್ಟನ್ ಇದ್ದಾರೆ, ರಜತ್ ಪತಿದಾರ್ ಇದ್ದಾರೆ. ಆಮೇಲೆ KKRಗೂ ಹೊಸ ಕ್ಯಾಪ್ಟನ್. ಹೋದ ವರ್ಷ KKR ಮುನ್ನಡೆಸಿದ್ದು ಶ್ರೇಯಸ್ ಅಯ್ಯರ್ ಅವರು ಟೈಟಲ್ ತಂದ್ಕೊಟ್ಟಿದ್ರು. ಅವ್ರನ್ನ ರಿಲೀಸ್ ಮಾಡಿದ್ರು.
ಅವ್ರಿಗೆ ಪಂಜಾಬ್ಗೆ ಹೋಗಿದ್ದಾರೆ, ಪಂಜಾಬ್ ಕ್ಯಾಪ್ಟನ್ ಅವರು. ಅಜಿಂಕ್ಯ ರಹಾನೆ ಅವರು ಕೋಲ್ಕತ್ತಾ ಕ್ಯಾಪ್ಟನ್. ಡೆಲ್ಲಿ ಅವ್ರಿಗೂ ಹೊಸ ಕ್ಯಾಪ್ಟನ್ ಇದ್ದಾರೆ, ಅಕ್ಷರ್ ಪಟೇಲ್ ಅವರು. ಆಮೇಲೆ ಏನಂದ್ರೆ ಈ ಸಲ 10 ಕ್ಯಾಪ್ಟನ್ ಅಲ್ಲಿ ನೋಡಿದ್ರೆ ಒಂದು ಖುಷಿಯ ವಿಚಾರ ಏನಂದ್ರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂದ್ರೆ ಇಂಡಿಯನ್ ಕ್ಯಾಪ್ಟನ್ಸ್ ಇದ್ದಾರೆ, 9 ಇಂಡಿಯನ್ ಕ್ಯಾಪ್ಟನ್ಸ್ ಇದ್ದಾರೆ, ಒಬ್ಬರೇ ಓವರ್ಸೀಸ್ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಒಬ್ಬರೇ, ಅವರು ಸನ್ರೈಸರ್ಸ್ ಹೈದರಾಬಾದ್ ಟೀಮ್ ಅಲ್ಲಿ ಒಬ್ಬರೇ ಫಾರಿನ್ ಕ್ಯಾಪ್ಟನ್, ಅದೊಂದು ಖುಷಿ. ಅದೇ ಕೋಚಸ್ ನೋಡೋದಾದ್ರೆ 6 ಫಾರಿನ್ ಕೋಚಸ್ ಇದ್ದಾರೆ, 4 ಇಂಡಿಯನ್ ಕೋಚಸ್ ಇದ್ದಾರೆ. ಆಮೇಲೆ ಇನ್ನೊಂದು ಖುಷಿ ವಿಷಯ ಏನಂದ್ರೆ ರಾಹುಲ್ ದ್ರಾವಿಡ್ ಅವ್ರು ಮತ್ತೆ IPL ಕೋಚಿಂಗ್ ಬಂದಿದ್ದಾರೆ, ರಾಜಸ್ಥಾನ್ ರಾಯಲ್ಸ್ ಅವ್ರ ಜೊತೆ ಇದ್ದಾರೆ ಅವರು. ಹೋದ ವರ್ಷ ಭಾರತಕ್ಕೆ T20 ವಿಶ್ವಕಪ್ ಗೆಲ್ಲುವುದರಲ್ಲಿ ಅವರು ಮಹತ್ವ ಪಾತ್ರ ಇತ್ತು. ಸೊ ಈಗ ಆಮೇಲೆ ರಾಜಸ್ಥಾನ್ ಅವರು ಕೂಡ ಅವರು ಕಾಯ್ತಾ ಇದ್ದಾರೆ, 2008ರಿಂದ ಟೈಟಲ್ ಗೆದ್ದಿಲ್ಲ, ಆಮೇಲೆ ಒಂದ್ಸಲಿ ಗೆದ್ದು ಇನಾಗ್ರಲ್ ಎಡಿಷನ್ ಆದ್ಮೇಲೆ. ಈಗ ರಾಹುಲ್ ದ್ರಾವಿಡ್ ಅವ್ರು ಏನಾದ್ರು ಬದಲಾಯಿಸ್ತಾರ ಅಂತ ನೋಡ್ಬೇಕು. ಅದ್ ಹೇಳೋದಾದ್ರೆ ಈ ಕ್ಯಾಪ್ಟನ್ಸ್ ಪರ್ಸನಲ್ ಅಂದ್ರೆ ಎಲ್ಲ ಹೊಸ ಹೊಸ ಮುಖಗಳಿವೆ, ಹೊಸ ಟೀಮ್ಸ್ ಅಂದ್ರೆ ನ್ಯೂ ಲುಕ್ ಟೀಮ್ಸ್ ಅನ್ಬೋದು. ಆಮೇಲೆ ಅಶ್ವಿನ್ ಅವರು ಅವರ ಹೋಮ್ ಸಿಟಿ ಚೆನ್ನೈಗೆ ಹೋಗಿದ್ದಾರೆ, ಅವ್ರು ಅಲ್ಲಿದ್ದಾರೆ. ಸೊ ಧೋನಿ ಅವ್ರ ಜೊತೆ ಅವ್ರದ್ದೊಂದು ಮತ್ತೆ ಇದು ಪಾರ್ಟ್ನರ್ಶಿಪ್ ಶುರುವಾಗುತ್ತೆ, ಅದು ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡಕ್ಕೆ. ಅಶ್ವಿನ್ ಅವರು ಇಂಟರ್ನ್ಯಾಷನಲ್ ರಿಟೈರ್ಮೆಂಟ್ ತಗೊಂಡಿದ್ದಾರೆ, ಅದಾದ್ಮೇಲೆ ಇದು ಮೊದಲನೇ IPL ಸೀಸನ್ ಅವ್ರಿಗೆ ರಿಟೈರ್ಮೆಂಟ್ ಆದ್ಮೇಲೆ. ಸೊ ಅದು ಒಂಥರ ಆತರ ಎಷ್ಟೊಂದು ಎಕ್ಸೈಟಿಂಗ್ ವಿಷಯಗಳಿವೆ ಅಂದ್ರೆ ನೋಡಕ್ಕೆ ಅಭಿಮಾನಿಗಳಿಗೆ. ಸೊ ಅದೇ ಎಲ್ಲಾ ರೀತಿಯಲ್ಲೂ ಇದು ಮೆಗಾ ಆಕ್ಷನ್ ಆದ್ಮೇಲೆ ಯಾವಾಗೂ ಫಸ್ಟ್ IPL ಸ್ವಲ್ಪ ನೋಡ್ಬೇಕು, ಕುತೂಹಲ ಇರುತ್ತೆ, ಯಾವ ಟೀಮ್ ಬ್ಯಾಲೆನ್ಸ್ ಚೆನ್ನಾಗಿದೆ. ಯಾವ್ದು ನೋಡಿದ್ರು ಏನಂದ್ರೆ ಈಗ ಮೇಜರ್ ಟೀಮ್ಸ್ ಅಂತಾರಲ್ಲ, ಈಗ ಮುಂಬೈ ಇಂಡಿಯನ್ಸ್, ಚೆನ್ನೈ ಸೂಪರ್ ಕಿಂಗ್ಸ್, ಕೋಲ್ಕತ್ತಾ ನೈಟ್ ರೈಡರ್ಸ್, ಆಮೇಲೆ RCB, ಆಮೇಲೆ ಸನ್ರೈಸರ್ಸ್, ಅವ್ರ ಮೇಲೆ ಯಾವಾಗೂ ಫೋಕಸ್ ಅವ್ರ ಮೇಲೆ ಇರುತ್ತೆ. ಟೀಮ್ ಏನಂದ್ರೆ ಬೇರೆ ಟೀಮ್ ಚೆನ್ನಾಗಿಲ್ಲ ಅಂತಲ್ಲ, ಆದ್ರೆ ಫ್ಯಾನ್ ಫಾಲೋಯಿಂಗ್ ಎಲ್ಲ ನೋಡಿದ್ರೆ ಈಗ CSK ಗಿರೋ ಫ್ಯಾನ್ ಫಾಲೋಯಿಂಗ್, RCB ಗಿರೋ ಫ್ಯಾನ್ ಫಾಲೋಯಿಂಗ್, ಧೋನಿ ಅವ್ರಿಗೆ, ಕೊಹ್ಲಿ ಅವ್ರಿಗೆ, ಅಂಡ್ ಮುಂಬೈ ಇಂಡಿಯನ್ಸ್ ಅಲ್ಲಿ ರೋಹಿತ್ ಶರ್ಮಾಗೆ, ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಕ್ಯಾಪ್ಟನ್. ಆಮೇಲೆ ಹಾರ್ದಿಕ್ ಪಾಂಡ್ಯ ಇನ್ನೊಂದು ಹೇಳ್ಬೇಕಂದ್ರೆ ಹಾರ್ದಿಕ್ ಪಾಂಡ್ಯ ಅವರೇ ಮೊದಲನೇ ಮ್ಯಾಚ್ ಆಡಲ್ಲ, ಯಾಕಂದ್ರೆ ಹೋದ ವರ್ಷದಲ್ಲಿ ಲಾಸ್ಟ್ ಮ್ಯಾಚ್ ಅಲ್ಲಿ ಅವ್ರಿಗೆ ಓವರ್ ರೇಟ್ ಅಫೆನ್ಸ್ ಇಂದ ಒಂದ್ ಮ್ಯಾಚ್ ಬ್ಯಾನ್ ಆಗಿದ್ರು. ಸೊ ಅದರಿಂದ ಮೊದಲನೇ ಮ್ಯಾಚ್ ತುಂಬಾ ರೋಚಕ ಪಂದ್ಯ ಇದೆ. CSK ವರ್ಸಸ್ MI ಸಲಿ 23ಕ್ಕೆ ಬಿದ್ದಿದೆ, 2ನೇ ದಿನನೇ ಬಿದ್ದಿದೆ ಭಾನುವಾರ. ಸೊ ಅವತ್ತು ಸೂರ್ಯಕುಮಾರ್ ಅವರು ಕ್ಯಾಪ್ಟನ್ಸಿ ಇರ್ತಾರೆ ಮುಂಬೈ ಇದು. ಆಮೇಲೆ ರಾಜಸ್ಥಾನ್ ಪರ ಸಂಜು ಸ್ಯಾಮ್ಸನ್ ಅವ್ರ ಕ್ಯಾಪ್ಟನ್, ಅವರು ಸ್ವಲ್ಪ ಇಂಜುರಿ ಇದರಿಂದ ರಿಕವರಿ ಆಗ್ತಾ ಇದ್ರೆ. ರಿಯಾನ್ ಪರಾಗ್ ಅವರು ಒಂದು ಮೊದಲ ಕೆಲವು ಮ್ಯಾಚ್ಗಳಲ್ಲಿ ಅವ್ರ ಕ್ಯಾಪ್ಟನ್ಸಿ ಮಾಡ್ತಾರೆ. ಸೊ ಓವರ್ ಆಲ್ ನೋಡೋದೇನಂದ್ರೆ ಎಲ್ಲ ಹೊಸ ನ್ಯೂ ಲುಕ್ ಇದೆ. ಆಮೇಲೆ ನ್ಯೂ ರೂಲ್ಸ್ ಇದೆ. ಇನ್ನೊಂದೇನಂದ್ರೆ ನಾವು IPL ರೂಲ್ಸ್ ಬಗ್ಗೆ ಹೇಳೋದಾದ್ರೆ ಹೊಸದಾಗಿ ಈಗ ಏನಂದ್ರೆ 7.5 ಮ್ಯಾಚ್ಗೆ ಒಂದೊಂದ್ಸಲಿ ಸೆಕೆಂಡ್ ಬೌಲಿಂಗ್ ಮಾಡೋರಿಗೆ ಡಿಸ್ಅಡ್ವಾಂಟೇಜ್ ಆಗ್ಬೋದು ಈ ಡ್ಯೂ ಇಂದ. ಸೊ ಅದರಿಂದ 2 ಬಾಲ್ ಯೂಸ್ ಮಾಡ್ತಾ ಇದಾರೆ ಅಂತ ರಿಪೋರ್ಟ್ಗಳು ಬಂದಿವೆ, ಅದು ಅಫಿಷಿಯಲ್ ಆಗಿ IPL ಅವ್ರು ಹೇಳಿಲ್ಲ. ಸೊ 11ನೇ ಓವರಿಂದ 2ನೇ ಬಾಲ್ ಯೂಸ್ ಮಾಡ್ಬೋದು, ಅದು ಅಂಪೈರ್ಸ್ ಅವ್ರಿಗೆ ಬಿಟ್ಟಿದ್ದು, ಯೂಸ್ ಮಾಡ್ಬೇಕಾ ಬೇಡವಾ ಅಂತ, ಡ್ಯೂ ಜಾಸ್ತಿ ಇದ್ರೆ. ಸೊ ಅವಾಗ ಸ್ವಲ್ಪ ನ್ಯೂಟ್ರಲೈಸ್ ಆಗುತ್ತೆ, ಇಲ್ಲಾಂದ್ರೆ ಡ್ಯೂ ಇದ್ರೆ ಸ್ವಲ್ಪ ಗ್ರಿಪ್ ಮಾಡೋದು ಕಷ್ಟ ಬೌಲರ್ಸ್ಗೆ, ಅದಕ್ಕೆ ತೊಂದರೆ. ಇದೊಂದು ಹೊಸ ರೂಲ್ ಬಂದಿದೆ. ಆಮೇಲೆ ಹಾಕೈ ಇದು ವೈಡ್ ಕಾಲ್ ಮಾಡಕ್ಕೆ, ಆಫ್ ಸೈಡ್ ವೈಡು ಮತ್ತೆ ತಲೆ ಮೇಲೆ ಬಾಲ್ ಹೋದ್ರೆ ಅದು ವೈಡ್ ಕಾಲ್ ಮಾಡಕ್ಕೆ, ಅದು ಉಪಯೋಗಕ್ಕೆ ತರ್ತಾರೆ ಈ ಸಲಿ. ಸೊ ಆತರ ಹೊಸ ರೂಲ್ಸ್ ಇದೆ, ಹೊಸ ಕ್ಯಾಪ್ಟನ್ಸ್ ಇದೆ, ಹೊಸ ಕೋಚಿಂಗ್ ಸ್ಟಾಫ್ ಇದ್ದಾರೆ. ಆಮೇಲೆ ಯಾಕಂದ್ರೆ ರಿಕಿ ಪಾಂಟಿಂಗ್ ಅವರು ಡೆಲ್ಲಿ ಜೊತೆ ಇದ್ರು, ಈಗ ಪಂಜಾಬ್ ಜೊತೆ ಇದ್ದಾರೆ. ಸೊ ಓವರ್ ಆಲ್ ಏನಂದ್ರೆ ಇದು 18ನೇ ಅಧ್ಯಾಯ ಹೊಸ ರೂಪುರೇಷೆಯಲ್ಲಿ ಬರ್ತಾ ಇದೆ. ಎಕ್ಸೈಟ್ಮೆಂಟ್ ಮಾತ್ರ ಹಳೆ ತರನೇ ಇರುತ್ತೆ. ಹಳೆ ದಿಗ್ಗಜರೇ ಅವರೇ ಇದ್ದಾರೆ ಮೋಸ್ಟ್ ಆಫ್ ದಮ್. ಯಾರಾದ್ರೂ ಹೊಸ ಪ್ರತಿಭೆಗಳು ಹರಡ್ತಾವ ಅಂತ ನೋಡ್ಬೇಕು ಇನ್ನು ಮುಂದಿನ 2 ತಿಂಗಳಲ್ಲಿ. ಓಕೆ, ಈಗ ಮುಖ್ಯ ವಿಷಯಕ್ಕೆ ಬರ್ತೇನೆ ಪ್ರೇಮ್ ಅವರೇ. ನಾಳೆ RCB ಮತ್ತು ಕೋಲ್ಕತ್ತಾ ನೈಟ್ ರೈಡರ್ಸ್ ಮ್ಯಾಚ್. ಕೋಲ್ಕತ್ತಾ ನೈಟ್ ರೈಡರ್ಸ್ ಹೋದ ಬಾರಿಯ ಚಾಂಪಿಯನ್. RCB ಯಾವತ್ತು ನೋಡಿದ್ರು ಬಹಳ ಥ್ರಿಲ್ಲಿಂಗ್ ಟೀಮ್ ಅದು. ಈ ಸಲ RCB ಟೀಮ್ ಹೇಗಿದೆ? ಈ ಸಲ ಕಪ್ಪು ಗೆಲ್ಲುವ ಚಾನ್ಸಸ್ ಇರುವ ಟೀಮ್ ಇದೆಯಾ ಹೇಗೆ? ನಾಳೆ ಮ್ಯಾಚ್ ಇಂದನೇ ನಾವು ಕ್ಯಾಲ್ಕುಲೇಟ್ ಮಾಡಕ್ ಶುರು ಮಾಡೋಣ, ಹೇಗೆ ಹೇಳ್ತೀರಿ ನೀವು? ಸುಖೇಶ್ವರ್, ಏನಂದ್ರೆ ಪ್ರತಿ ಬಾರಿನೂ RCB ಟೀಮು ಕಪ್ಪು ಗೆಲ್ಲೋ ಚಾನ್ಸ್ ಫೇವರೇಟ್ಸ್ ಇದ್ದೇ ಇರ್ತಾರೆ. ಯಾಕಂದ್ರೆ ಅದಕ್ಕೆ ಕಾರಣ ಒಬ್ಬ ವ್ಯಕ್ತಿ ಅಂದ್ರೆ ಲೆಜೆಂಡ್ ವಿರಾಟ್ ಕೊಹ್ಲಿ ಇದ್ಮೇಲೆ ಅವ್ರು ನೋಡಿದೀರಾ ಇಂಡಿಯನ್ ಟೀಮ್ಗೆ ಹೇಗೆ ಆಡಿದ್ದಾರೆ. ಈಗ ಚಾಂಪಿಯನ್ಸ್ ಟ್ರೋಫಿ ಎಲ್ಲ ಅವರು ಫುಲ್ ಫಾರ್ಮ್ ಅಲ್ಲಿ ಇದ್ರು, ಅವ್ರು ಆಡಿದ್ದಾರೆ. ಏನಂದ್ರೆ IPL ಅಲ್ಲಿ ಅವರು ಫಾರ್ಮ್ ಇದ್ರೂನು ಅಂದ್ರೆ ಇದು ಟೀಮ್ ಗೇಮ್ ಇರೋದ್ರಿಂದ 11 ಜನನು ಆಡ್ಬೇಕು ಚೆನ್ನಾಗಿ. ಸೊ ಒಬ್ಬರ ಮೇಲೆ ಡಿಪೆಂಡ್ ಆಗಕ್ಕಾಗಲ್ಲ. ಸೊ IPL ಈ ಸಲ ಹೊಸ ಕ್ಯಾಪ್ಟನ್ ಇದ್ದಾರೆ, ರಜತ್ ಪತಿದಾರ್ ಅವರು. ಅವ್ರಿಗೆ ಅಷ್ಟು ಕ್ಯಾಪ್ಟನ್ಸಿ ಎಕ್ಸ್ಪೀರಿಯನ್ಸ್ ಇಲ್ಲ, ಆದ್ರೆ ವಿರಾಟ್ ಕೊಹ್ಲಿ ಅವರು ಮೊದಲೇ RCB ತಂಡವನ್ನ ಮುನ್ನಡೆಸಿದ್ದಾರೆ. ಅವ್ರಿಗೆ ಇಂಡಿಯನ್ ಟೀಮ್ ಅಲ್ಲೂ
ಕ್ಯಾಪ್ಟನ್ ಆಗಿದ್ದಾರೆ. ಸೊ ಅವರ ಬೆಂಬಲ ಇರಲೇಬೇಕು. ಯಾವಾಗೂ ರಜತ್ ಪತ್ತಿದಾರ್ ಅವ್ರ ಹಿಂದೆ ಕೊಹ್ಲಿ ಅವರು ಸದಾ ನಿಂತಿರ್ತಾರೆ. ಸೊ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಕ್ಯಾಪ್ಟನ್ಸಿ. ಯಾಕಂದ್ರೆ ರಜತ್ ಪತ್ತಿದಾರ್ ಅವ್ರಿಗೆ ಇದು ಮೊದಲನೇ IPL ಸೀಸನ್ ಕ್ಯಾಪ್ಟನ್ಸಿ. ಅವ್ರು ಸ್ಟೇಟ್ ಟೀಮಲ್ಲೂ ಅಷ್ಟು ಕ್ಯಾಪ್ಟನ್ಸಿ ಮಾಡಿಲ್ಲ. ಸೊ ಇನ್ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಅಂದ್ರೆ ಒಂದು ಹೊಸ ಚಾಲೆಂಜ್ ಇರುತ್ತೆ. ಯಾಕಂದ್ರೆ ಮೊದಲನೇ ಮ್ಯಾಚ್ ಅಲ್ಲೇ ಏನಂದ್ರೆ ಟಫ್ ಅಪೋನೆಂಟ್ ಇದೆ. ನೀವು ಹೇಳ್ದಾಗ ಇದು ಡಿಫೆಂಡಿಂಗ್ ಚಾಂಪಿಯನ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರು. ಅವ್ರಿಗೂ ಹೊಸ ಕ್ಯಾಪ್ಟನ್ ಅಜಿಂಕ್ಯ ರಹಾನೆ. ಅವ್ರು ಏನಂದ್ರೆ ಅವ್ರಿಗೆ ಸ್ವಲ್ಪ ಹೋಮ್ ಅಡ್ವಾಂಟೇಜ್ ಇರುತ್ತೆ. ಯಾಕಂದ್ರೆ ಕೋಲ್ಕತ್ತಾಲ್ಲಿ ಆಡ್ತಾ ಇರೋದ್ರಿಂದ ಈಡನ್ ಗಾರ್ಡನ್ಸ್ ಅಲ್ಲಿ ಆಲ್ರೆಡಿ ಟಿಕೆಟ್ ಸೋಲ್ಡ್ ಔಟ್ ಆಗಿವೆ. ಸೊ ಫುಲ್ ಹೌಸ್ ಇರುತ್ತೆ. ಸೊ RCB ತಂಡ ನೋಡೋದಾದ್ರೆ ಬ್ಯಾಟಿಂಗ್ ಅಲ್ಲಿ ನೋಡ್ಬೇಕಂದ್ರೆ ರಜತ್ ಪತ್ತಿದಾರ್ ಅವರು, ವಿರಾಟ್ ಕೊಹ್ಲಿ ಅವ್ರ ಮೇನು. ಆಮೇಲೆ ಓಪನಿಂಗ್ ಅಲ್ಲಿ ಫಿಲ್ ಸಾಲ್ಟ್ ಅವ್ರು ಬಂದಿದ್ದಾರೆ ಈ ಸಲ. ಇಂಗ್ಲೆಂಡ್ ಅವರು ಎಕ್ಸ್ಪ್ಲೋಸಿವ್ ಓಪನರ್. ಸೊ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಫಿನಿಶರ್ ರೋಲ್ ಅಲ್ಲಿ ಟಿಮ್ ಡೇವಿಡ್ ಅವ್ರು ಮುಂಬೈಗೆ ಆಡಿದ್ರು, ಈಗ RCB ಜೊತೆ ಇದ್ದಾರೆ. ಸೊ ಆಲ್ರೌಂಡರ್ ನೋಡೋದಾದ್ರೆ ಕೃಣಾಲ್ ಪಾಂಡ್ಯ ಅವ್ರು ಬಂದಿದ್ದಾರೆ ಈ ಸಲ. ಆಮೇಲೆ ಲಿಯಾನ್ ಲಿವಿಂಗ್ ಸ್ಟೋನ್ ಇದ್ದಾರೆ. ಆಮೇಲೆ ಬೌಲಿಂಗ್ ಅಲ್ಲಿ ಜೋಶ್ ಹೇಸಲ್ವುಡ್ ಇದ್ದಾರೆ, ಆಸ್ಟ್ರೇಲಿಯಾ ಫಾಸ್ಟ್ ಬೌಲರ್. ಲುಂಗಿ ಎಂಗಿಡಿ ಇದ್ದಾರೆ. ಆಮೇಲೆ ಇನ್ನೊಂದೇನಂದ್ರೆ ಭುವನೇಶ್ವರ್ ಕುಮಾರ್ ಅವರು ಒಳ್ಳೆ ಅಡಿಷನ್ ಈ ಸಲ RCBಗೆ. ಅವರು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಬೇಕಾಗುತ್ತೆ RCB ಏನಾದ್ರು ಟೈಟಲ್ ಗೆಲ್ಬೇಕಾದ್ರೆ. ಆಮೇಲೆ ಸುಯೇಶ್ ಶರ್ಮಾ ಅವ್ರು ಇದ್ದಾರೆ, ಲೆಗ್ ಬ್ರೇಕ್ ಬೌಲರ್. ಆಮೇಲೆ ಯಶ್ ದಯಾಲ್ ಅವರು ವೆರಿ ಇಂಪಾರ್ಟೆಂಟ್, ಲೆಫ್ಟ್ ಆರ್ಮ್ ಮೀಡಿಯಂ ಫಾಸ್ಟ್. ನೀವು ನೋಡಿರ್ಬೋದು ಲಾಸ್ಟ್ ಟೈಮ್ ಹೇಗೆ CSK ವಿರುದ್ಧ ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲಿ ಯಶ್ ದಯಾಲ್ ಅವ್ರು ಲಾಸ್ಟ್ ಓವರ್ ಧೋನಿ ವಿರುದ್ಧ ಚೆನ್ನಾಗಿ ಬೌಲಿಂಗ್ ಮಾಡಿ CSK ಅವ್ರನ್ನ ಪ್ಲೇ ಆಫ್ ಹೋಗ್ದಂಗೆ ತಡೆಗಟ್ಟಿದ್ದೆ ಯಶ್ ದಯಾಲ್ ಅವರು. ಸೊ ಅವ್ರ ಮೇಲೆ ಡಿಪೆಂಡ್ ಇರುತ್ತೆ. ಆಮೇಲೆ ಏನೋ ಬ್ಯಾಟಿಂಗ್ ಅಲ್ಲಿ ಮೇನ್ ಏನಂದ್ರೆ ವಿರಾಟ್ ಕೊಹ್ಲಿ ಅವ್ರದ್ದೇ ಇದು, ಅವರ ರೌಂಡೇ ರಿವಾಲ್ವ್ ಆಗುತ್ತೆ ಬ್ಯಾಟಿಂಗು. ನಾನು ಮುಂಚೆ ಹೇಳ್ದಂಗೆ ಫಿಲ್ ಸಾಲ್ಟ್ ಅವರು ಎಕ್ಸ್ಪ್ಲೋಸಿವ್ ಬ್ಯಾಟರ್ ಅವರು. ಆಮೇಲೆ ಇನ್ನೊಬ್ರು ಪ್ರತಿಭೆ ಯಾರಂದ್ರೆ ಜೇಕೋಬ್ ಬೆಥೆಲ್ ಅವ್ರ ಬಗ್ಗೆನೂ ತುಂಬಾ ಮಾತಾಡಿದ್ದಾರೆ. ಅವರು ಹೈಲಿ ಟ್ಯಾಲೆಂಟೆಡ್ ಅಂದ್ರೆ ಅವರು ಇಂಗ್ಲೆಂಡ್ ಆಲ್ರೌಂಡರ್, ಲೆಫ್ಟ್ ಹ್ಯಾಂಡ್ ಬ್ಯಾಟರ್. ಸೊ ಅವ್ರ ಮೇಲೂ ಇದೆ. ಆಮೇಲೆ RCB ಯಾವಾಗೂ ನೋಡಿದ್ರೆ ಏನಂದ್ರೆ ಬ್ಯಾಟಿಂಗ್ ಉತ್ತಮವಾಗಿರುತ್ತೆ, ಸ್ವಲ್ಪ ಯಾವತ್ತು ಬೌಲಿಂಗ್ ಅಲ್ಲಿ ಎಡುತ್ತೀನಿ ಅನ್ಸುತ್ತೆ RCB ಅವರು. ಸೊ ಆದ್ರೆ ಈ ಸರಿ ಹೇಳ್ದಾಗೆ ಭುವನೇಶ್ವರ್ ಕುಮಾರ್ ಇದ್ದಾರೆ, ಯಶ್ ದಯಾಲ್ ಇದ್ದಾರೆ, ಅವರಿಬ್ಬರ ಮೇಲೆ. ಆಮೇಲೆ ಜೋಶ್ ಹೇಸಲ್ವುಡ್. ಆಮೇಲೆ ಸ್ಪಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೃಣಾಲ್ ಪಾಂಡ್ಯ ಅವರಾಗಿರ್ಬೋದು. ಆಮೇಲೆ ಸುಯೇಶ್ ಶರ್ಮಾ ಅವ್ರ ಮುಂಚೆ ಕೋಲ್ಕತ್ತಾಗ ಆಡಿದ್ರು, ಸುಯೇಶ್ ಶರ್ಮಾ ಅವರಿದ್ದಾರೆ. ಸೊ ಓವರ್ ಆಲ್ ನಾವು RCB ಬಗ್ಗೆನೇ ಮಾತಾಡೋದಾದ್ರೆ ಅವ್ರಿಗೆ ಫಸ್ಟ್ ಮ್ಯಾಚ್ ಅಲ್ಲೇ ಒತ್ತಡ ಇರುತ್ತೆ. ಯಾಕಂದ್ರೆ ಇದು ಕೋಲ್ಕತ್ತಾ ವಿರುದ್ಧ ಅವೇ ಗೇಮ್ ಇರೋದ್ರಿಂದ. ಸೊ ಅದು ಹೇಗೆ ಇರುತ್ತೆ, ಅವ್ರಿಗೂ ಕೋಲ್ಕತ್ತಾ ಅವ್ರ ಮೇಲೂ ಒತ್ತಡ ಇರುತ್ತೆ. ಯಾಕಂದ್ರೆ ಅವರು ರಹಾನೆ ಅವ್ರ ಹೊಸ ಕ್ಯಾಪ್ಟನ್ ಇದ್ರೆ. ಅದೇ ಏನಂದ್ರೆ ಅವ್ರಿಗೆ ಟ್ರಂಪ್ ಕಾರ್ಡ್ ಅಂತ ಹೇಳ್ತಾರಲ್ಲ, ಅವ್ರಿಗೆ ಈ ವರುಣ್ ಚಕ್ರವರ್ತಿ ಅವರು ಮಿಸ್ಟ್ರಿ ಸ್ಪಿನ್ನರ್, ಅವರನ್ನ ಹೇಗೆ RCB ಬ್ಯಾಟರ್ಸ್ ಟ್ಯಾಕಲ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ನೋಡ್ಬೇಕು ಶನಿವಾರ. ಆಮೇಲೆ ಇನ್ನೊಬ್ರು ಮಿಸ್ಟ್ರಿ ಸ್ಪಿನ್ ಇದ್ದಾರೆ, ಸುನಿಲ್ ನರೇನ್ ಇದ್ದಾರೆ ಅವ್ರ ಕಡೆ. ಆಮೇಲೆ ಇವರು ವೆಂಕಟೇಶ್ ಅಯ್ಯರ್ ಅವ್ರು ಇದ್ದಾರೆ, ಈಗ ವೈಸ್ ಕ್ಯಾಪ್ಟನ್, ಅವರು ಹೊಸ ವೈಸ್ ಕ್ಯಾಪ್ಟನ್ ಕೋಲ್ಕತ್ತಾಗೆ. ಸೊ ಆತರ ಓವರ್ ಆಲ್ ನೋಡಿದ್ರೆ ಒಳ್ಳೆ ಮ್ಯಾಚೇ ಇರುತ್ತೆ ಶನಿವಾರ. ಅವ್ರದ್ದು ಏನು ಕೋಲ್ಕತ್ತಾನು ಒಳ್ಳೆ ಸ್ಟ್ರಾಂಗ್ ಟೀಮ್ ಇದೆ. ಯಾಕಂದ್ರೆ ಕ್ವಿಂಟನ್ ಡಿಕಾಕ್ ಇದ್ದಾರೆ ಓಪನಿಂಗ್ ಸ್ಲಾಟ್ ಅಲ್ಲಿ. ಆಮೇಲೆ ಮಿಡ್ಲ್ ಆರ್ಡರ್ ರೋಮನ್ ಪೋವೆಲ್ ಇದ್ದಾರೆ. ಆಮೇಲೆ ಗೊತ್ತಲ್ವಾ ರಿಂಕು ಸಿಂಗ್ ಅವ್ರು ಯಾವ ತರ ಆಡ್ತಾರೆ, ಫಿನಿಶ್ ಮಾಡ್ತಾರೆ ಗೇಮ್. ರಮನ್ದೀಪ್ ಸಿಂಗ್ ಇದ್ದಾರೆ. ಆಮೇಲೆ ಆಂಡ್ರಿ ರಸಲ್ ಇದ್ದಾರೆ, ಮೊಯಿನ್ ಅಲಿ ಇದ್ದಾರೆ. ಸೊ ಹರ್ಷಿತ್ ರಾಣಾ ಅವರು ಅಷ್ಟೇ, ಅವ್ರು ಇಂಡಿಯಾಗೆ ಆಡಿದ್ದಾರೆ ಈಗ ರೀಸೆಂಟ್ ಆಗಿ. ಸೊ ಅವ್ರ ಮೇಲೂ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇವೆ. ಹರ್ಷಿತ್ ರಾಣಾ ಅವರು IPL ಅಲ್ಲಿ ಶೈನ್ ಆಗಿ KKR ಅಲ್ಲಿ ಇದ್ದಾಗ ಅದರಿಂದಾನೇ ಅವ್ರಿಗೆ ಇಂಡಿಯಾ ಆಡಕ್ಕೆ ಅವಕಾಶ ಸಿಗಿದ್ದು ಈ ಸೀಸನ್ ಅಲ್ಲಿ. ಸೊ ಓವರ್ ಆಲ್ ಏನಂದ್ರೆ ನನ್ನ ಪ್ರಕಾರ ಹೇಳಿದ್ರೆ ಸ್ವಲ್ಪ ಹೋಮ್ ಅಡ್ವಾಂಟೇಜ್ ಇರೋದ್ರಿಂದ ಕೋಲ್ಕತ್ತಾ ಅವರು ಫೇವರೇಟ್ಸ್ ಆಗಿ ಸ್ಟಾರ್ಟ್ ಮಾಡ್ತಾರೆ ಮೊದಲನೇ ಪಂದ್ಯದಲ್ಲಿ. ಸೊ ಆದ್ರೆ T20 ಗೇಮ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಇದು ಕ್ಲೋಸ್ ಗೇಮೇ ಇರುತ್ತೆ. ಆಮೇಲೆ ನನಗೆ ಇನ್ನೊಂದು ಏನಂದ್ರೆ ಕುತೂಹಲ ಏನಂದ್ರೆ, ಈಗ ಲಾಸ್ಟ್ ಇಯರ್ ನೋಡಿರ್ಬೋದು ನೀವು, ಪ್ರತಿ ಮ್ಯಾಚ್ ಅಲ್ಲೂ 200-250 ರನ್ಗಳ ಸುರಿಮಳೆನೇ ಇರ್ತಾ ಇತ್ತು, ಸಿಕ್ಸರ್ಗಳು, ಫೋರ್ಗಳು. ಸೊ ಈ ಸಲ ಏನಾದ್ರು 300 ದಾಟುತ್ತಾ ಅಂತ ಕಾದು ನೋಡ್ಬೇಕು ಬ್ಯಾಟಿಂಗ್ ವಿಷಯದಲ್ಲಿ. ಅದೇ 300 ರನ್ ದಾಟುತ್ತೆ ಅಂತಲೇ ಆಲ್ರೆಡಿ ಪ್ರೆಡಿಕ್ಟ್ ಮಾಡಿದ್ರೆ. ಬೇಸಿಕಲಿ RCB ತಂಡವನ್ನೇ ಫೋಕಸ್ ಮಾಡಿ ಈಗಾಗಲೇ ವಿಶ್ಲೇಷಕರು ಹೇಳಿದ್ದಾರೆ ಈ ಸಲ ರೆಕಾರ್ಡ್ ಬ್ರೇಕ್ ಆಗುತ್ತೆ, RCB ತಂಡನೇ 300 ರನ್ ಕ್ರಾಸ್ ಮಾಡುತ್ತೆ ಅಂತೇಳಿ. ಸೊ ಅದನ್ನ ಎಕ್ಸ್ಪೆಕ್ಟ್ ಮಾಡೋಣ. ಆದ್ರೆ ಈಗ RCB ನಾಳೆ ಪ್ಲೇಯಿಂಗ್ 11 ಅಲ್ಲಿ ಯಾರನ್ನ ಚೂಸ್ ಮಾಡಬಹುದು ಅಂತ ನಿಮಗೆ ಸದ್ಯಕ್ಕೆ ಅನಿಸ್ತಾ ಇದೆ ನಾಳಿನ ಮ್ಯಾಚ್? ಪ್ಲೇಯಿಂಗ್ 11 ಏನಂದ್ರೆ ಆಲ್ವೇಸ್ ಸೀಸನ್ ಓಪನಿಂಗ್ ಮ್ಯಾಚ್ ಅಲ್ಲಿ ಸ್ವಲ್ಪ ಪ್ಲೇಯಿಂಗ್ 11 ಪ್ರೆಡಿಕ್ಟ್ ಮಾಡೋದು ಕಷ್ಟ ಆಗುತ್ತೆ. ಅಂದ್ರೆ ಏನಂದ್ರೆ
ಆ, ಆ, ವಿರಾಟ್ ಕೊಹ್ಲಿ ಓಪನಿಂಗ್ ಅಲ್ಲಿ ವಿರಾಟ್ ಕೊಹ್ಲಿ ಅವರೇ ಬರ್ತಾರೆ ಮೋಸ್ಟ್ಲಿ. ಓಪನಿಂಗ್ ಅಲ್ಲಿ ವಿರಾಟ್ ಕೊಹ್ಲಿ ಇದ್ದಾರೆ. ವಿರಾಟ್ ಕೊಹ್ಲಿ ಜೊತೆ ಫಿಲ್ ಸಾಲ್ಟ್ ಬರ್ಬೋದು ಓಪನಿಂಗ್. ಆಮೇಲೆ ಇವರು ದೇವದತ್ ಪಡಿಕ್ಕಲ್ ಅವ್ರು ಇದ್ದಾರೆ, ರಜತ್ ಪತ್ತಿದಾರ್ ಇರ್ತಾರೆ ಬ್ಯಾಟಿಂಗ್ ಅಲ್ಲಿ. ಆಮೇಲೆ ವಿಕೆಟ್ ಕೀಪರಿಂಗ್ ಜಿತೇಶ್ ಶರ್ಮಾ ಅವ್ರು ಇದ್ದಾರೆ, ಅವ್ರು ಇರ್ತಾರೆ. ಆಮೇಲೆ ಕೃಣಾಲ್ ಪಾಂಡ್ಯ ಅವರು ಇರ್ಬೋದು. ಆಮೇಲೆ ಲಿಯನ್ ಲಿವಿಂಗ್ಸ್ಟನ್, ಅದೇ 4 ಓವರ್ಸೀಸ್ ಪ್ಲೇಯರ್ ಅಲ್ಲಿ ಫಿಲ್ ಸಾಲ್ಟ್ ಬರ್ಬೋದು, ಲಿಯನ್ ಲಿವಿಂಗ್ಸ್ಟೋನ್ ಅವ್ರು ಇರ್ಬೋದು, ಆಮೇಲೆ ಜೋಶ್ ಹೇಜಲ್ವುಡ್ 3. ಆಮೇಲೆ ಇನ್ನೊಬ್ರು ಯಾರು ಇದು ಲುಂಗಿ ಎಂಗಿಡಿ, ಅದು 2 ಫಾಸ್ಟ್ ಬೌಲರ್ ಆಡ್ತಾರ ಇಲ್ವಾ ಒಬ್ರೇ ಆಡ್ತಾರ ಅಂತ ನೋಡ್ಬೇಕು. ಮೋಸ್ಟ್ಲಿ ಇಬ್ರು ಫಾಸ್ಟ್ ಬೌಲರ್ ಆಡ್ಬೋದು. ಆಮೇಲೆ ಕೃಣಾಲ್ ಪಾಂಡ್ಯ ಅವ್ರು ಇದ್ದೇ ಇರ್ತಾರೆ. ಆ, ಆಮೇಲೆ ಸುಯೇಶ್ ಶರ್ಮಾ ಅವರು, ಯಶ್ ದಯಾಲ್ ಅವರು ಇರ್ತಾರೆ. ಸೊ ಏನಂದ್ರೆ ನಮ್ಗೆ ಫಸ್ಟ್ ಬ್ಯಾಟಿಂಗ್ ಆಡ್ಲಿ ಅಥವಾ ಚೇಸಿಂಗ್ ಇರ್ಲಿ, ಒಳ್ಳೆ ಇದು ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರ ಉತ್ತಮ ಸ್ಟಾರ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಕೋಲ್ಕತ್ತಾ ಟೀಮ್ ಅಲ್ಲಿ ಈ ಬಾರಿ ಗೌತಮ್ ಗಂಭೀರ್ ಕೋಚ್ ಆಗಿಲ್ಲ, ಈ ಸಲ ಹೊಸ ಕೋಚ್ ಇದಾರೆ. ಲಾಸ್ಟ್ ಟೈಮ್ ಕಪ್ಪು ಗೆದ್ದಿದ್ದೆ ಗೌತಮ್ ಗಂಭೀರ್ ಕಾರಣಕ್ಕೆ ಅನ್ನೋದೇ ಹೈಲೈಟ್ ಸೀಸನ್ ಮುಗ್ದಾಗ ಬಂದಿದ್ದು. ಇಲ್ಲಿ ಟುಡೇ ಅದನ್ನೇ ನಡೀತಾ ಇದೆ. ಸೊ ಈ ಬಾರಿನೂ ಆ ಅಡ್ವಾಂಟೇಜ್ RCBಗೆ ಸಿಗ್ಬೋದು ನಾಳೆ ಮ್ಯಾಚ್ ಅಲ್ಲಿ. ಇಲ್ಲ, ಏನಂದ್ರೆ ನೀವು ಹೊಸ ಕೋಚ್ ಅಂದ್ರೆ ಲಾಸ್ಟ್ ಟೈಮ್ ಇವ್ರು ಇದ್ರು, ಅಂದ್ರೆ ಅವರು ಗಂಭೀರ್ ಅವ್ರ ಕೋಚ್ ರೂಪವಾಗಿರ್ಲಿಲ್ಲ, ಮೆಂಟಾರ್ ಅಂತ ಮೆಂಟರಿಂಗ್ ಮಾಡ್ತಾ ಇದ್ರು. ಚಂದ್ರಕಾಂತ್ ಪಂಡಿತ್ ಅವ್ರು ಈ ಬಾರಿನೂ ಇದ್ದಾರೆ. ಸೊ ಅಂದ್ರೆ ಅದು ಎಲ್ಲಾರು ಹೇಳಿದ್ದೇನಂದ್ರೆ ಗಂಭೀರ್ ಅವ್ರ ಇನ್ಫ್ಲೂಯೆನ್ಸ್ ಜಾಸ್ತಿ ಇತ್ತು, ಅದರಿಂದ ಟೈಟಲ್ ಗೆದ್ದಿದ್ದಾರೆ ಅಂತ. ಡೆಫಿನೆಟ್ಲಿ ಏನ್ ನೋಡೋದಾದ್ರೆ ಅವರು ಅವರೇ ಹೇಳ್ಕೊಂಡಾಗೆ ಗೌತಮ್ ಗಂಭೀರ್ ಅವ್ರಿಗೂ ಒಂದು KKRಗೂ ಒಂದು ಅವಿನಾವ ಸಂಬಂಧ, ಒಂದು ಬಾಂಡಿಂಗ್ ಇತ್ತು. ಸೊ ಅಲ್ಲಿರೋ ಅವರು ಪ್ಲೇಯರ್ ಆಗಿ ಟೈಟಲ್ ಗೆಲ್ಸಿದ್ದಾರೆ ಕೋಲ್ಕತ್ತಾಗೆ, ಅಲ್ಲಿ ರೆಸ್ಪೆಕ್ಟ್ ಇದೆ. ಶಾರುಖ್ ಖಾನ್ ಕಡೆಯಿಂದ ಇರ್ಬೋದು, ಬೇರೆ ಓನರ್ಸ್ ಕಡೆಯಿಂದ ಇರ್ಬೋದು, CEO ಕಡೆಯಿಂದ ಇರ್ಬೋದು. ಸೊ ಆತರ ಅದು ಬಾಂಡಿಂಗ್ ಇತ್ತು. ಆಮೇಲೆ ಅವರು ಡೆಫಿನೆಟ್ಲಿ ಅವ್ರ ಕೈವಾಡ ಇತ್ತು ಎಲ್ಲ ಟೈಟಲ್ ವಿನ್ ಅಲ್ಲೂ. ಸೊ ಈ ಸಲ ಅಂದ್ರೆ ಚಂದ್ರಕಾಂತ್ ಪಂಡಿತ್ ಅವರು ಪ್ರೂವನ್ ಕೋಚ್, ಅವರು ಸಕ್ಸಸ್ ಅಲ್ಲಿ ಅವರು ಹೆಡ್ ಕೋಚ್ ಇದ್ದಾರೆ. ಈಗ ಏನಂದ್ರೆ ಅವರು ಚಂದ್ರಕಾಂತ್ ಪಂಡಿತ್ ಅವರು ಈಗ ಅಜಿಂಕ್ಯ ರಹಾನೆ ಅವರು ಹೊಸ ಪಾರ್ಟ್ನರ್ಶಿಪ್ ಶುರು ಆಗಿದೆ. ಅವ್ರು ಹೇಗ್ ಆಡ್ತಾರೆ ಅಂತ ನೋಡ್ಬೇಕು. ಯಾಕಂದ್ರೆ ಅಜಿಂಕ್ಯ ರಹಾನೆ ಅವ್ರ ಮೇಲೆ ಒತ್ತಡ ಜಾಸ್ತಿ ಇರುತ್ತೆ. ಯಾಕಂದ್ರೆ ಅವರು ನಾವು ಹೇಳ್ಬೇಕಂದ್ರೆ ರೀಸೆಂಟ್ ಆಗಿ ಅವ್ರ ಇಂಡಿಯನ್ ಟೀಮ್ ಅಲ್ಲೂ ಇಲ್ಲ. ಆಮೇಲೆ T20 ಆಡೋದು ನೋಡಿದ್ರೆ ಅಂದ್ರೆ ಅವರು ಆತರ ಅಷ್ಟು ಎಕ್ಸ್ಪ್ಲೋಸಿವ್ ಬ್ಯಾಟರ್ ಅಂತ ಹೇಳಕ್ ಆಗಲ್ಲ, ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಂಡು ಆಡ್ತಾರೆ ಅವರು. ಅದೇ ಅವ್ರಿಗೆ ತುಂಬಾ ಒತ್ತಡ ಇರುತ್ತೆ. ಯಾಕಂದ್ರೆ ಈಗ ಅವ್ರಿಗೆ ಹೊಸ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರಲ್ಲ ಕೋಲ್ಕತ್ತಾ ಅವರು. ಸೊ ಸ್ಟಾರ್ಟಿಂಗ್ ಇಂದಾನೇ ಅವ್ರಿಗೆ ಒತ್ತಡ ಇದ್ದೇ ಇರುತ್ತೆ ಹೇಗ್ ಆಮೇಲೆ ಏನಾದ್ರು 2-3 ಫೇಲ್ಯೂರ್ ಆದ್ರೆ ಅವ್ರು ಓಪನಿಂಗ್ ಮಾಡ್ತಾರೆ, ಇಲ್ಲ ಮಿಡ್ಲ್ ಆರ್ಡರ್ ಬರ್ತಾರೆ ನೋಡ್ಬೇಕು. ಇಲ್ಲಿ ಮೋಸ್ಟ್ಲಿ ಅವ್ರು ಓಪನಿಂಗೇ ಮಾಡ್ತಾರೆ. ಸೊ ಓಪನಿಂಗ್ ಮಾಡಿ ಒಂದ್ 2-3 ಫೇಲ್ಯೂರ್ ಆದ್ರೆ ಅವ್ರಿಗೆ ಇನ್ನೂ ಒತ್ತಡ ಜಾಸ್ತಿ ಆಗುತ್ತೆ. ಆಸ್ ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂದ್ರೆ ಅದೇ ತರ ಆಡ್ಬೇಕಲ್ಲ. ಸೊ ಹೊಸ ಕ್ಯಾಪ್ಟನ್. ಸೊ ಕಾದ್ ನೋಡೋಣ. ಪಂಡಿತ್ ಅವರು ಏನು ಪ್ರೂವನ್ ಕೋಚ್ ಇದ್ದಾರೆ. ಗಂಭೀರ್ ಅವರ ಆಬ್ಸೆನ್ಸ್ ಸ್ವಲ್ಪ ಫೀಲ್ ಆಗುತ್ತೆ, ಬಟ್ ಈ T20 ಫ್ರಾಂಚೈಸ್ ಕ್ರಿಕೆಟ್ ಅಲ್ಲಿ ಅದೆಲ್ಲ ಕಾಮನ್. ಕೋಚ್ ಚೇಂಜ್ ಆಗೋದು, ಕ್ಯಾಪ್ಟನ್ ಚೇಂಜ್ ಆಗೋದು, ಹೊಸ ಟೀಮ್ ಬಿಲ್ಡ್ ಮಾಡೋದು ಎವ್ರಿ 3 ವರ್ಷ 5 ವರ್ಷ. ಸೊ ದೇ ವಿಲ್ ಗೆಟ್ ಯೂಸ್ ಟು ಇಟ್. ಅಪ್ರಮಾರ ಈ ಆಟಗಾರನನ್ನು ಬಿಟ್ರೆ ಯಾವ IPL ಪೂರ್ಣ ಆಗಲ್ಲ, ಅವರೇ ವಿರಾಟ್ ಕೊಹ್ಲಿ. 18th ನಂಬರ್ ಜೆರ್ಸಿ, 18th ಎಡಿಷನ್ ಈ ಬಾರಿ. ನಾವು ವಿರಾಟ್ ಕೊಹ್ಲಿ ಬಗ್ಗೆ ಸ್ವಲ್ಪ ಮಾತಾಡೋಣ. ಸ್ವಲ್ಪ ಮಾಹಿತಿ ಕೊಡಿ. ವಿರಾಟ್ ಕೊಹ್ಲಿ ಹೆಂಗ್ ಮಿಂಚಬಹುದು, ಹೆಂಗ್ ಆಡ್ಬಹುದು, ಹೆಂಗ್ ರಂಜಿಸಬಹುದು, RCB ಅವರನ್ನ ಎಷ್ಟು ಖುಷಿ ಪಡಿಸಬಹುದು ಅಂತ ಸ್ವಲ್ಪ ಹೇಳಿ. ಏನಂದ್ರೆ ಸುಖೇಶ್ ಅವರೇ, ಈಗ ಒಂದು ಇದು ಏನಂದ್ರೆ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಬೇರೆ ಯಾವ ಫ್ರಾಂಚೈಸ್ಗೂ ಆಡಿಲ್ಲ, ಬರೀ RCB. 2008ರಿಂದ ಇದುವರೆಗೂ ಇದು 18ನೇ ವರ್ಷ ಕಾಲಿಟ್ಟಿದ್ದಾರೆ RCBಗೆ. ಅವರು ಹೇಳ್ಬಿಟ್ಟಿದ್ದಾರೆ RCB ಅಂದ್ರೆ ನನ್ಗೊಂಥರ ಒಳ್ಳೆ ಬಾಂಡಿಂಗ್ ಇದೆ, RCB ಬಿಟ್ಟು ನಾವ್ ಯಾವ ಟೀಮ್ಗೂ ಆಡಲ್ಲ, ಇಲ್ಲೇ ನಾನು ಫುಲ್ ಅಂದ್ರೆ ರಿಟೈರ್ಮೆಂಟ್ ಆಗೋವರೆಗೂ ಇಲ್ಲೇ ಆಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಈಗ 18ನೇ ವರ್ಷ, ನೀವು ಹೇಳ್ದಂಗೆ 18ನೇ ಜರ್ಸಿ ನಂಬರು, ಅದೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ ಫ್ಯಾನ್ಸ್ ಎಲ್ಲ. ಅವ್ರೇನಂದ್ರೆ ನೀವು ನೋಡ್ಬೋದು, ಅವ್ರು ಯಾವುದೇ ಮ್ಯಾಚ್ ಇರ್ಲಿ, RCBಗೆ ಇರ್ಲಿ, ಇಲ್ಲ ಇಂಡಿಯಾ ಮ್ಯಾಚ್ ಇರ್ಲಿ, ಅಥವಾ ರಂಜಿ ಟ್ರೋಫಿ ಇರ್ಲಿ, ಯಾವುದೇ ಕ್ರಿಕೆಟ್ ಮ್ಯಾಚ್ ಅವ್ರು ಪ್ಯಾಷನೇಟ್ ಆಗೇ ಇರ್ತಾರೆ ಫೀಲ್ಡ್ ಅಲ್ಲಿ. ಬ್ಯಾಟಿಂಗ್ ಆಡ್ಲಿ, ಫೀಲ್ಡಿಂಗ್ ಇರ್ಲಿ, ಇಲ್ಲ ಯಾವ್ದ್ರಲ್ಲಿ ಮೋಟಿವೇಶನ್ ಮಾಡೋದಾಗ್ಲಿ ಪ್ಲೇಯರ್ಸ್ಗೆ, ಅವ್ರ ಅದೇ ರೀತಿ ಉತ್ಸಾಹ ಇದ್ದೇ ಇರುತ್ತೆ. ಈ ಸರಿನೂ 18ನೇ ವರ್ಷ. ಅದೇ ಅವ್ರಿಗೇನಂದ್ರೆ ಅವ್ರ ಮನ್ಸಲ್ಲೂ ಒಂದು ಇದು ಕಾಡ್ತಾ ಇರುತ್ತೆ, ಇನ್ನು IPL ಟ್ರೋಫಿ ಗೆದ್ದಿಲ್ವೇ. ಈಗ ನೋಡಿ, ನಮ್ಮ ಇದು ಚಾಂಪಿಯನ್ಸ್ ಟ್ರೋಫಿ ಆದ್ಮೇಲೆ ವಿರಾಟ್ ಕೊಹ್ಲಿ ಅವರು ಮತ್ತು ರೋಹಿತ್ ಶರ್ಮಾ ಅವರು, ಅವರಿಬ್ಬರೇ ಇಂಡಿಯನ್ ಪ್ಲೇಯರ್ಸ್ ಇಂಡಿಯನ್ ಕ್ರಿಕೆಟ್ ಹಿಸ್ಟ್ರಿಯಲ್ಲಿ 4 ICC ಟ್ರೋಫಿ ಗೆದ್ದಿರೋರು ಅವರಿಬ್ಬರೇ. ಇವನ್ ದಿಗ್ಗಜರಾದಂಥ ಸಚಿನ್ ತೆಂಡೂಲ್ಕರ್ ಅವರು ಗೆಲ್ಲಕ್ಕಾಗಲಿಲ್ಲ, ಧೋನಿ ಅವರು ಗೆಲ್ಲಕ್ಕಾಗಿಲ್ಲ, 4 ICC ಟ್ರೋಫಿ. ಸೊ ಈಗ ಎಲ್ಲೋ ಅದೊಂದ್ ಕಡೆ ನೋಡಿದ್ರೆ ಈಗ
ಇದೊಂದು ಅವರು CV ಅಂತ ಹೇಳ್ತಾರಲ್ವಾ, ಅವ್ರ CV ಇದೊಂದು ಮಿಸ್ ಆಗಿದೆ IPL ಟ್ರೋಫಿ ಒಂದು. ಅಂದ್ರೆ ಏನಂದ್ರೆ ಈ IPL ಗೆದ್ದಿಲ್ಲ ಅಂದ್ರೆ ಅವ್ರೇನು ಅವರ ಇದು ಲೆಜೆಂಡ್ ಸ್ಟೇಟಸ್ ಏನ್ ಕಮ್ಮಿ ಆಗಲ್ಲ. ಅಂದ್ರೆ ಏನಂದ್ರೆ ಇದು ಬೇಕಾಗುತ್ತೆ ಅಂತ, ಯಾಕಂದ್ರೆ ಅದು ಅವರು ಅಭಿಮಾನಿಗಳಿದಾರಲ್ಲ, RCB ಅಭಿಮಾನಿಗಳು ತುಂಬಾ ಕಾಯ್ತಾ ಇದ್ರು ಅಟ್ಲೀಸ್ಟ್ ಒಂದು ಟ್ರೋಫಿ ಆದ್ರೂ ಗೆಲ್ಲಿ ವಿರಾಟ್ ಕೊಹ್ಲಿ. ಆಮೇಲೆ ನೀವು ನೋಡಿರ್ಬೋದು RCB ಫ್ಯಾನ್ಸ್ ನ 12th ಮ್ಯಾನ್ ಅಂತಾನೆ ಹೇಳ್ತಾರೆ. ನೀವು ಗೆಲ್ಲಿ ಸೋಲ್ಲಿ ಅವ್ರು ಸದಾ ಲಾಯಲ್ಟಿ ಇದ್ದೇ ಇದೆ. RCB ಫ್ಯಾನ್ ಅವರು ಸೋತ್ರು ಅಷ್ಟೇ ಲಾಯಲ್ಟಿ ಇರ್ತಾರೆ. ಈಗಲೇ ಆಲ್ರೆಡಿ ಟಿಕೆಟ್ಸ್ ಎಲ್ಲ ಇಲ್ಲಿ ಮ್ಯಾಚ್ಗೆ ಆಲ್ರೆಡಿ ಡಿಮ್ಯಾಂಡ್ ಸ್ಟಾರ್ಟ್ ಆಗಿದೆ. ಸೊ ಎಲ್ಲರಿಗೂ, ನಮಗೂ ಫೋನ್ ಕಾಲ್ಸ್ ಎಷ್ಟೋ ಬರ್ತಾವೆ RCB ಮ್ಯಾಚ್ಗೆ ಟಿಕೆಟ್ ಕೊಡ್ಸಿ ಅಂತ. ಸೊ ಇನ್ನೊಂದೇನಂದ್ರೆ, ಈ ಸೀಸನ್ ಸ್ಟಾರ್ಟ್ ಆಗ ಮುಂಚೆ ಇನ್ನೊಂದು ಅಂದ್ರೆ ಸುದ್ದಿ ರಿಪೋರ್ಟ್ಸ್ ಇತ್ತು, ಏನೋ ಮೇ ಬಿ ವಿರಾಟ್ ಕೊಹ್ಲಿ ಅವರು ಮತ್ತೆ ಕ್ಯಾಪ್ಟನ್ಸಿ ತಗೋತಾರ ಅಂತ. ಅದಾಗ್ಲಿಲ್ಲ. ನೋಡಿದ್ರೆ ಅವರು RCB ಅವ್ರ ಕ್ಯಾಪ್ಟನ್ಸಿ ನೇಮ್ ಮಾಡಿದಾಗ ಕ್ಯಾಪ್ಟನ್ ನೋಡ್ರಿ, ಅದು ಸರ್ಪ್ರೈಸ್ ಆಗ್ಬಿಡ್ತು ಎಷ್ಟೋ ಜನಕ್ಕೆ. ರಜತ್ ಪತಿದಾರ್ ಅವರು ಮೇ ಬಿ ಕೊಹ್ಲಿ ಅವ್ರು ಆಗ್ಲೂಬಹುದು ಅಂತಿತ್ತು. ಅದೇನಂದ್ರೆ ಅದೇ ಮೋಟಿವೇಶನ್ ಅಲ್ಲಿ ಇರ್ತಾರೆ. ಸೊ ನಾವಂದ್ರೆ ಲಕ್ ಪ್ರಶ್ನೆ ನೋಡಿದ್ರೆ ಮೇ ಬಿ 18 ಎಲ್ಲ ಸ್ಟಾರ್ಸ್ ಅಲೈನ್ ಆದ್ರೆ ಗೆಲ್ಬಹುದು. ಮೇ 25ಕ್ಕೆ ವಿರಾಟ್ ಕೊಹ್ಲಿ ಅವರು ಟ್ರೋಫಿ ಎತ್ತಿ ಹಿಡಿಲೂಬಹುದು ಕೋಲ್ಕತ್ತಾ ಅಲ್ಲಿ, ಹೇಳಕ್ಕಾಗಲ್ಲ. ಪ್ರಿಯ ವೀಕ್ಷಕರೇ, ಇದೇ ಇವತ್ತಿನ ನಮ್ಮ ಕ್ರಿಕೆಟ್ ಕುರಿತ ವಿಶೇಷ ಚರ್ಚೆ ಕಾರ್ಯಕ್ರಮ. RCB ನಾಳೆ ಮ್ಯಾಚ್ ಇದೆ. ಈ ಸಲ ಆದ್ರೂ RCB ಕಪ್ಪು ಗೆಲ್ತಾರ ಅಂತ ನಿರೀಕ್ಷೆ ಅಭಿಮಾನಿಗಳದ್ದು. ಎಲ್ಲಾ ಅತ್ಯುತ್ತಮವಾದ ಮಾಹಿತಿಯನ್ನು ಕೊಟ್ಟಿರುವಂತ ಅಪ್ರೋಮಿ ಅವರಿಗೆ ಧನ್ಯವಾದಗಳು ಸುಖೇಶ್. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.